ನಮಸ್ಕಾರ ಸ್ನೇಹಿತರೆ. ಇವತ್ತು ನಾನು ನಿನ್ನೆ ತಾನೇ ರಿಲೀಸ್ ಆಗಿರ್ತಕ್ಕಂತ ಒಂದು ಸಿನಿಮಾದ ಬಗ್ಗೆ ರಿವ್ಯೂ ಮಾಡೋದಕ್ಕೆ ಅಂತ ಬಂದಿದ್ನಿ. ಸೊ ಯಾವ್ದಾ ಸಿನಿಮಾ, ಏನದ್ರ ಸ್ಟೋರಿ ಅಂತ ನೋಡೋಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ರು ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಬಟನ್ ನ ಕ್ಲಿಕ್ ಮಾಡಿ, ಲೈಕ್, ಶೇರ್, ಕಮೆಂಟ್ಸ್ ಕೊಟ್ಬಿಡಿ ಅಂತ ಕೇಳ್ಕೊಳ್ತಾ ಬನ್ನಿ ಸ್ನೇಹಿತರೆ, ಯಾವ್ದಾ ಸಿನಿಮಾ, ಏನಾದ್ರ ರಿವ್ಯೂ ಅಂತ ನೋಡ್ತಾ ಹೋಗೋಣ. ಅಯೋಗ್ಯ 2 ನೀನಾಸಂ ಸತೀಶ್ ಮತ್ತು ರಚಿತಾ ರಾಮ್ ಅವರು ನಡ್ಸಿರ್ತಕ್ಕಂತ ಅಯೋಗ್ಯ 2 ಸಿನಿಮಾದ ಬಗ್ಗೆ ನಾನು ಇವತ್ತು ಮಾತಾಡಕ ಬಂದಿದ್ನಿ. ಹೌದು ಸ್ನೇಹಿತರೆ, ಅದು ಇಂಡಿಯಾದಲ್ಲೇ ಸದ್ದು ಮಾಡಿರುವ ಮಂಡ್ಯ ಜಿಲ್ಲೆಯ ಗ್ರಾಮ. ಹುಡುಗಾಟದ ಯುವಕರ ನೇತೃತ್ವ ವಹಿಸಿರುವ ನಾಯಕ ಸಿದ್ದೇಶ ಅಂದ್ರೆ ನೀನಾಸಂ ಸತೀಶ್. ಅಯೋಗ್ಯ ಚಲನಚಿತ್ರದ ಮೊದಲ ಭಾಗದಲ್ಲಿ ಬಚ್ಚೇಗೌಡ ಅಂದ್ರೆ ರವಿಶಂಕರ್ ಅವರನ್ನ ಎದುರಿಸಿ ಗ್ರಾಮ ಪಂಚಾಯಿತಿ ಸದಸ್ಯನಾಗುವಲ್ಲಿ ಯಶಸ್ಸನ್ನ ಕಂಡಿರ್ತಕ್ಕಂಥ ಸಿದ್ದು ತನ್ನ ನೆಚ್ಚಿನ ಮಡದಿ ನಂದಿನಿ ರಚಿತಾರಾಮ್ ಜೊತೆಗೆ ಇನ್ನೇನು ಸಂಸಾರ ಶುರು ಮಾಡ್ಕೊಬೇಕು ಅನ್ನುವಷ್ಟರಲ್ಲಿ ಅಯೋಗ್ಯನ ಬೇಜವಾಬ್ದಾರಿತನಕ್ಕೆ ಸವಾಲುಗಳೇ ಎದುರಾಗ್ತವೆ. ಸಪ್ತಪದಿಯ ಅರ್ಥ ತಿಳಿಸುವ ನಾಯಕಿ ಗಂಡನ ಮನೆ ತೊರೆದು ಹಾಸ್ಟೆಲ್ ಸೇರಿ ಬದುಕು ಕಟ್ಟಿಕೊಳ್ಳೋದಕ್ಕೆ ಮುಂದಾಗ್ತಾಳೆ. ಜವಾಬ್ದಾರಿಯುತ ಸ್ಥಾನದಲ್ಲಿ ಕೂತು ಪತ್ನಿ ಹಾಗೂ ತಾಯಿಯ ಆಸೆಯನ್ನು ಈಡೇರಿಸಲು ನಾಯಕ ಸಿದ್ದು ತನ್ನ ಗೆಳೆಯರ ಜೊತೆಗೂಡಿ ತರಾವರಿ ಸಾಹಸಗಳನ್ನ ಕೈ ಹಾಕ್ತಾನೆ. ಖಡಕ್ ವಿಲನ್ ಪಾತ್ರದಲ್ಲಿ ರವಿಶಂಕರ್ ಎಂದಿನಂತೆ ಹೆಚ್ಚು ಗಮನನ ಸೆಳಿತಾರೆ. ಇನ್ನ ನೀನಾಸಂ ಸತೀಶ್ ಕೂಡ ಉತ್ತಮ ಸ್ಟೆಂಟ್ ಗಳ ಮೂಲಕ ಫೈಟ್ ಮಾಡಿರೋದಲ್ಲದೆ ಹಾಡುಗಳಲ್ಲಿ ಡಿಫ್ರೆಂಟ್ ಸ್ಟೆಪ್ ಅನ್ನ ಹಾಕಿದ್ದಾರೆ ಗುರು ಈ ಸಿನಿಮಾದಲ್ಲಿ. ಸೊ ಇದರಿಂದ ಪ್ರೇಕ್ಷಕರ ಮನ ಗೆಲ್ತಾರೆ ಅಂತ ಹೇಳ್ಬೋದು. ಇನ್ನ ಹಾಡುಗಳನ್ನು ಚಿತ್ರಕಥೆಯ ನಡುವೆ ಸುಮ್ಮನೆ ತಗೊಂಬಂದವ್ರೆ ಅಂತ ಅನ್ಸುತ್ತೆ ನಿಮ್ಗೆ, ಬಟ್ ತುಂಬಾನೇ ನಿರೂಪಣೆ, ಕತೆ ಎಲ್ಲಾನು ಚೆನ್ನಾಗಿದೆ. ಇನ್ನ ನಿರೂಪಣೆಗೆ ಏನು ಅಡ್ಡಿ ಇಲ್ಲ, ಸಖತ್ತಾಗಿದೆ. ಪಕ್ಕಾ ಮಾಸ್ ಸಿನಿಮಾಗೆ ಅಗತ್ಯವಾದ ಎಲ್ಲ ಸನ್ನಿವೇಶಗಳು ನಿರ್ದೇಶಕರು ಈ ಸಿನಿಮಾದಲ್ಲಿ ಸೇರಿಸ್ಕೊಂಡಿದ್ದಾರೆ. ಇನ್ನ ಪ್ರಸ್ತುತ ಬಹುಭಾಷಾ ತಾರೆಯಾಗಿ ಮಿಂಚುತ್ತಿರತಕ್ಕಂತ ನಾಯಕಿ ರಚಿತಾ ರಾಮ್ ಅವರು ಅವರ ಪಾತ್ರಕ್ಕೆ ಮತ್ತಷ್ಟು ಒಳ್ಳೆ ಸ್ಥಾನ ಮಹತ್ವ ಒದಗಿಸಿದ್ರೆ ಅಭಿಮಾನಿಗಳು ಇನ್ನೂ ಸ್ವಲ್ಪ ಖುಷಿ ಆಗ್ತಿದೆ. ಯಾಕಂದ್ರೆ ರಚಿತಾ ರಾಮ್ ಅವ್ರಿಗೆ ಸಾಕಷ್ಟು ಅಭಿಮಾನಿ ಬಳಗ ಇದೆ. ಸೊ ಹಂಗಾಗಿ ಇನ್ ಸ್ವಲ್ಪ ಜಾಸ್ತಿ ಮಹತ್ವ ಇರ್ತಕ್ಕಂಥ ಕ್ಯಾರೆಕ್ಟರ್ ಇನ್ನೊಂದ್ ಸ್ವಲ್ಪ ಎಕ್ಸ್ಟ್ರಾ ಕೊಟ್ಟಿದ್ರೆ ಅವ್ರ ಅಭಿಮಾನಿಗಳಿಗೆ ತುಂಬಾನೇ ಖುಷಿ ಆಗ್ತಾ ಇತ್ತು ಅಂತ ಹೇಳ್ಬೋದು. ಇನ್ನು ಚಿತ್ರನ ಹೇಳೋದಾದ್ರೆ ವಿಚಿತ್ರ ತಿರುವುಗಳಿಂದ ಪ್ರೇಕ್ಷಕನ ತಾಳ್ಮೆನ ಎಲ್ಲೋ ಒಂದ್ಸರಿ ಕೆಣಕ್ ಬಿಡುತ್ತೆ ಅಂತ ಅನ್ಸುತ್ತೆ. ಅಂದ್ರೆ ಆ ಟೈಮಲ್ಲಿ ಕಮಾನ್ ರಾಕಿ ಬಾಯ್ ಗುರು, ಯಾರು ಅನ್ಕೊಂಡಿದ್ರಿ ರಾಕಿ ಬಾಯ್ ಬಂದ್ರಂತ ನೀವ್ ಅನ್ಕೊಂಬೋದು. ನೋ, ರಾಕಿ ಬಾಯ್ ಹೆಸರಲ್ಲಿ ಸಾಧು ಕೋಕಿಲ ಅವರು ಬರ್ತಾರೆ ಸಿನಿಮಾದಲ್ಲಿ. ನಗೆಗಳಲ್ಲಿ ತೇಲಿಸ್ಬಿಡ್ತಾರೆ. ಯೋಗ್ಯನಾಗಬೇಕೆಂದು ಸಿದ್ದು ನಡೆಸುವ ಯತ್ನಗಳೆಲ್ಲವನ್ನು ಪಂಚಾಯಿತಿ ಸದಸ್ಯರನ್ನು ಗೋವಾಕ್ಕೆ ಕರೆದೊಯ್ತಾರೆ. ಚುನಾವಣೆ ಗೆಲ್ಲುವ ಯತ್ನ, ಊರ ಮೇಲೆ ರಾಷ್ಟ್ರೀಯ ಹೆದ್ದಾರಿ ಸಾಗುವುದಕ್ಕೆ ತಡೆ, ಬಚ್ಚೇಗೌಡ ಕುತಂತ್ರದಿಂದ ವಿಫಲಗೊಳಿಸಿ ಕೊನೆಯದಾಗಿ ಯಾರು ದಿಕ್ಕಿಲ್ಲ ಎನ್ನುವಾಗ ನಾಯಕನಿಗೆ ತನ್ನ ತಂದೆ ಯಾರು ಎಂದು ತಿಳಿದುಕೊಳ್ಳಬೇಕೆಂಬ ಹಠ ಪ್ರಬಲವಾಗುತ್ತೆ. ಈ ನಡುವೆ ಪ್ರಭಾವಿ ರಾಜಕೀಯ ಪಕ್ಷದಿಂದ ದಿಢೀರಾಗಿ ನಾಯಕನಾಗಿ MLA ಟಿಕೆಟ್ ಪಡ್ಕೊಂಡ್ಬನೆ. ಇನ್ನ ಕ್ಲೈಮ್ಯಾಕ್ಸ್ ನಲ್ಲಿ ಕ್ರೇಜಿ ಟ್ವಿಸ್ಟ್ ಸಖತ್ತಾಗಿದೆ. ನೀವು ಅದನ್ನ ಸಿನಿಮಾದಲ್ಲಿ ನೋಡಿದ್ರೆ ಸಖತ್ತಾಗಿರುತ್ತೆ ಅಂತ ನಾನು ಹೇಳ್ತೀನಿ. ಯಾಕಂದ್ರೆ ಕ್ರೇಜಿ ಟ್ವಿಸ್ಟ್ ಅಂದ್ಮೇಲೆ ಸಿನಿಮಾದಲ್ಲಿ ನೋಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಇನ್ನ ನೀನಾಸಂ ಸತೀಶ್, ರಚಿತಾ ರಾಮ್, ರವಿಶಂಕರ್, ಸಾಧು ಕೋಕಿಲ, ದೇವರಾಜ್ ಇವರೆಲ್ಲರ ಪಾತ್ರಗಳು ತುಂಬಾನೇ ಚೆನ್ನಾಗಿದೆ. ಮಹೇಶ್ ಕುಮಾರ್ ನಿರ್ದೇಶನದಲ್ಲಿ ಸಂಗೀತ, ಅರ್ಜುನ್ ಜನ್ಯ ಅವರ ಸಂಗೀತದಲ್ಲಿ ಸಖತ್ತಾಗಿದೆ ಸಿನಿಮಾ ಅಂತ ಹೇಳ್ಬೋದು. ಗುರು, ಅಯೋಗ್ಯ ಸಿನಿಮಾ ಬಂದಿತ್ತು, ಅಯೋಗ್ಯ 2 ಸಿನಿಮಾ ಈಗ ಬಂದಿದೆ. ಸೊ ರಚಿತಾ ರಾಮ್ ಅವರು ಆ ಸಿನಿಮಾಗಿಂತ ಈ ಸಿನಿಮಾದಲ್ಲಿ ಇನ್ನ ಮುದ್ದಾಗಿ ಕ್ಯೂಟ್ ಆಗಿ ಕಾಣ್ತಾರೆ. ಇನ್ನು ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡ್ಕೊಂಡಿರ್ತಕ್ಕಂಥ ನೀನಾಸಂ ಸತೀಶ್ ಅವರು ಹೇಳಂಗೆ ಇಲ್ಲ, ಅವರು ತಮ್ಮ ಪಾತ್ರನ ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳ್ಬೋದು. ಸಿನಿಮಾ ಓವರ್ ಆಲ್ ನೋಡೋದಾದ್ರೆ ತುಂಬಾ ಚೆನ್ನಾಗಿರ್ತಕ್ಕಂಥ ಸಿನಿಮಾ. ಸಾಕಷ್ಟು ಎಫರ್ಟ್ ಅನ್ನ ಹಾಕಿ ಸಾಕಷ್ಟು ದಿನಗಳ ನಂತರ ನೀನಾಸಂ ಸತೀಶ್ ಮತ್ತು ರಚಿತಾ ರಾಮ್ ಅವರ ಸಿನಿಮಾ ರಿಲೀಸ್ ಆಗಿದೆ. ಚೆನ್ನಾಗಿದೆ, ಮಿಕ್ಸ್ ಮಸಾಲಾ ವಿತ್ ಕ್ರೇಜಿ ಕ್ಲೈಮ್ಯಾಕ್ಸ್ ಅಂತ ಹೇಳ್ಬೋದು. ಬಟ್ ಸಿನಿಮಾ ಮತ್ತ ವಂಡರ್ಫುಲ್, ಸೂಪರ್ ಸಿನಿಮಾ. ಸೊ ನಾನು ನೋಡಿದ್ಮೇಲೆ ನನಗನ್ಸಿದ್ದು ನಾನು ನಿಮ್ ಜೊತೆ ಶೇರ್ ಮಾಡ್ಕೊಂಡೆ. ನಿಮ್ಗೇನಾದ್ರು ಅನ್ಸಿದ್ರೆ ಕೆಳಗಡೆ ಕಮೆಂಟ್ಸ್ ಅಲ್ಲಿ ತಿಳಿಸಿ. ಹಾಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ,
ಶೇರ್ ಮಾಡಿ, ಹಾಗೆ ಒಂದೇ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಧನ್ಯವಾದಗಳು. ಶುಭ ದಿನ.